27 ಮಾರ್ಚ್ 1975ರಲ್ಲಿ ಮಗುವಾಗಿದ್ದ ಅಪ್ಪು ಪ್ರೇಮದ ಕಾಣಿಕೆಯಲ್ಲಿ ಕಾಣಿಸಿಕೊಳ್ತಾರೆ. ಚಲಿಸುವ ಮೋಡಗಳು, ಭಾಗ್ಯದಾತ, 2 ನಕ್ಷತ್ರ ಸಿನಿಮಾದಲ್ಲಿ ಪುನೀತ್ ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ರಾಜ್ಕುಮಾರ್ ಶೂಟಿಂಗ್ಗೆ ಹೋಗುವ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಕೂಡ ಕರೆದುಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಬಾಲ್ಯದಲ್ಲೇ ಪುನೀತ್ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಾರೆ. ಸಾವಿರದ 1985ರಲ್ಲಿ ಬೆಟ್ಟದ ಹೋ ಸಿನಿಮಾದಲ್ಲಿ ಅಪ್ಪು ಮಾಡಿದ ರಾಮು ಪಾತ್ರ ಕೋಟಿ ಕನ್ನಡಿಗರ ಮನಗೆದ್ದಿತ್ತು. ನಾನು ಐ ನೀನು ಯು ಕಾಡು ಫಾರೆಸ್ಟ್ ಬೆಟ್ಟ ಮೌಂಟೇನ್ ಹೂ ಫ್ಲವರ್ ಬೆಟ್ಟದ ಹೂ ಮೌಂಟೇನ್ ಫ್ಲವರ್. ಬಿಸಿಲೇ ಇರಲಿ ಮಳೆ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲಲೆ. ಈ ಸಿನಿಮಾದಲ್ಲಿನ ಪುನೀತ್ ಅದ್ಭುತ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಒಲಿದು ಬಂದಿತ್ತು. 2002ರಲ್ಲಿ ಅಪ್ಪು ಸಿನಿಮಾದ ಮೂಲಕ ಪುನೀತ್ ರಾಜ್ಕುಮಾರ್ ನಾಯಕ ನಟನಾಗಿ ಕೆರಿಯರ್ ಶುರು ಮಾಡ್ತಾರೆ. ನನ್ ಫ್ರೆಂಡ್ ಬಂದಿಯಾನೆ. ಯಾವ ಫ್ರೆಂಡ್? ಅದ ನೀವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಲ್ಲ. ಓ ನಿಮ್ ದೇವ್ರಾ? ಎಲ್ಲಿ? ಅಲ್ಲಿ. ಹಾಯ್, ಈಗ ಹೇಗಿದ್ದೀರಾ? ಐ ಲವ್ ಯು. La 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 la. ನನಗೆಲ್ಲ ನೀನೆ, ಮಾತು ನೀನೆ, ಮನಸ್ಸೆಲ್ಲ ನೀನೆ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೆ, ನೀನು ಇರದ ಮೇಲೆ ಅಪ್ಪು ಸಿನಿಮಾ 100 ದಿನ ಪೂರೈಸುವ ವೇಳೆ ಡಾಕ್ಟರ್ ರಾಜ್ಕುಮಾರ್ 100 ದಿನ ಪೂರೈಸಿದ ಬಹುತೇಕ ಎಲ್ಲಾ ಥಿಯೇಟರ್ಗಳಿಗೆ ಹೋಗಿ ಅಪ್ಪು ಸಿನಿಮಾ ನೋಡಿದ್ರಂತೆ. ಅದರಲ್ಲೂ ಪುನೀತ್ರಂತೆ ಡ್ಯಾನ್ಸ್ ಮಾಡುವವರು ಕನ್ನಡ ಚಿತ್ರರಂಗದಲ್ಲಿ ಬೇರ್ಯಾರೂ ಇಲ್ಲ. ಇನ್ನು ಡಿಸೆಂಬರ್ 1, 1999ರಲ್ಲಿ ಪುನೀತ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅಶ್ವಿನಿ ಜೊತೆ ಮದುವೆಯಾಗ್ತಾರೆ. ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯುವುದಿಲ್ಲ, ರಾತ್ರಿ ಕುಡ್ಕೊಂಡು ಬಂದ್ರೆ. ಇದಾದ ನಂತರ ಅಭಿ, ವೀರ ಕನ್ನಡಿಗ, ಅರಸು, ಆಕಾಶ್, ನಿಲನ, ಬಿಂದಾಸ್, ವಂಶಿ, ರಾಜ್, ಜಾತಿ, ಹುಡುಗರು, ಪರಮಾತ್ಮ, ಅಂಜನಿ ಪುತ್ರ ಹೀಗೆ ಸಾಲು ಸಿನಿಮಾಗಳಲ್ಲಿ ಪುನೀತ್ ಬಣ್ಣ ಹಚ್ಚಿದ್ದಾರೆ. ಪವರ್ ಸ್ಟಾರ್ ಅನ್ನುವ ಬಿರುದು ಪಡೆದುಕೊಳ್ತಾರೆ. ಇದಾದ ನಂತರ ನಿನ್ನಿಂದಲೇ ದೊಡ್ಡಮನೆ ಹುಡುಗ, ರಾಜಕುಮಾರ, ನಟ ಸಾರ್ವಭೌಮ ಸಿನಿಮಾಗಳು ಸೂಪರ್ ಹಿಟ್ ಆಗ್ತವೆ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮನಿದ್ದರೆ ಕಳೆಯುತ್ತಿದ್ದರೆ ಸಂಸುನ್ನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೆ ಬಾವುದಂತ ಚಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈಲಿಗೆ. ನಾನ್ ಹೇಳೋದನ್ನ ಕೇಳೋ ಸೋನ್, ಇನ್ನೊಂದ್ಸಲ ಕನ್ನಡದವ್ರ ತಂಟೆಗೆ ಬಂದ್ರೆ ಕತ್ತರಿಸಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಕನ್ನಡ ಅರ್ಥ ಆಯ್ತಾ? ಇಲ್ಲಿದ್ರೆ ಕಲ್ತ್ಕೋ, ಕನ್ನಡ ಕಲ್ತ್ಕೋ.
ಎದುರಾರೋ ನಿನಗೆ ಮನಿ ಪಾಪನೆ ಬೇಲಿ ನೀನಾಗೆ ನಮಗೆ ನಾಡು ಕರ್ನಾಡು ಎಲ್ಲ ನಿನ್ನದು ನೀ ತಂದ ವಿಜಯ ಸದಾ ನಮ್ಮದು. ತಾಯಿಯ ಹೆಸರಿನಲ್ಲಿ PRK ಆಡಿಯೋ ಸಂಸ್ಥೆಯನ್ನ ಕೂಡ ಸ್ಥಾಪಿಸಿದ್ರು. Twinkle, twinkle, little star, we all love you, Mama Star. ರಾಜ್ಕುಮಾರ್ ಅವರದ್ದು ಸದಾ ಬಡವರಿಗೆ ಮಿಡಿಯುವ ಹೃದಯ, ಕಷ್ಟಾಂದವರಿಗೆ ಕೈಕೊಟ್ಟು ಆಸರೆ ನೀಡುತ್ತಿದ್ದ ಜೀವ ಅದು. ಆದರೆ ಎಲ್ಲೂ ಕೂಡ ಅದನ್ನ ತೋರಿಸಿಕೊಳ್ತಾ ಇರಲಿಲ್ಲ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋದು ಪುನೀತ್ ರಾಜ್ಕುಮಾರ್ ನಿಲುವಾಗಿತ್ತು. ಇದಲ್ಲದೆ 4 ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಗಳನ್ನು ಕೂಡ ಗಳಿಸಿದ್ದಾರೆ. ಇದು ಬರಬೇಡ ನೀ ಎದ್ದಕ್ಕೆ, ಸೌಂಡ್ ಇದು ನಿಲ್ಲಲ್ಲ ನಡಿ ಪಕ್ಕಕ್ಕೆ, ಯಾರು ಬೇಕಿಲ್ಲ ಮುಂದಕ್ಕೆ, ಯಾರು ಎದುರಾಳಿ ಬೇಕಕ್ಕೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಪುನೀತ್ ರಾಜ್ಕುಮಾರ್ ನಟನೆಯ ಜೊತೆಗೆ ಹಾಡುಗಳನ್ನ ಕೂಡ ಹಾಡ್ತಾ ಇದ್ರು. ಸುಮಾರು 50ಕ್ಕೂ ಹೆಚ್ಚು ಹಾಡುಗಳಿಗೆ ಪುನೀತ್ ರಾಜ್ಕುಮಾರ್ ಧ್ವನಿಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಹಾಡುಗಳಿಂದ ಬರ್ತಾ ಇದ್ದ ಸಂಭಾವನೆಯನ್ನ ಸಮಾಜ ಸೇವೆಗಾಗಿಯೇ ಪುನೀತ್ ಮೀಸಲಿಟ್ಟಿದ್ರು. ಒಂದು ಹಾಗೆ ಕಣ್ಣ ನೀರ ನಡೆಯೋಕೆ ಬಂದ ಕೂಲಿ ಹಾಗೆ ನಮ್ಮ ಭಾರ ಹೊರಟಾನೆ. ಎಸ್, ಈಗ ನಟ ಪುನೀತ್ ರಾಜ್ಕುಮಾರ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುತ್ತೆ. ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು ನೀನಿಲ್ಲ ನಿನ್ನೋರಿಲ್ಲ ನಿನಗಿಲ್ಲ ಸಂಚಾರಿ. ರಾಜ್ಯದ ಜನತೆಗೆ ನಿಜಕ್ಕೂ ಕೂಡ ಇವತ್ತೊಂದು ದುರಾದೃಷ್ಟಕರ ಸುದ್ದಿ, ದುರಾದೃಷ್ಟಕರ ದಿನ. ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿ ಅಂಗಳವು ದಂಗಾರಿ ಬೆವರಿರೋ ಸೂಚನೆ. ಪುನೀತ್ ರಾಜ್ಕುಮಾರ್ ಒಟ್ಟು 26 ಅನಾಥಾಶ್ರಮಗಳನ್ನ ನಡೆಸ್ತಾ ಇದ್ರು. 45 ಉಚಿತ ಶಾಲೆ, 16 ವೃದ್ಧಾಶ್ರಮ, 19 ಗೋಶಾಲೆ, 1800 ಮಕ್ಕಳ ಸಂಪೂರ್ಣ ಶಿಕ್ಷಣ ಹಾಗೂ ಮೈಸೂರಿನಲ್ಲಿ ಶಕ್ತಿಧಾಮದ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡ್ತಾ ಇದ್ರು. ಏನ್ ಸರ್ ಇದು? ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನಸಾಗರಣ? ನಿಜವಾದ ಜನನಾಯಕ ಅಂದ್ರೆ ಇವರೇ. ಹೆಸರಿಗೆ ತಕ್ಕ ಮನುಷ್ಯ, ಮನುಷ್ಯರಿಗೆ ತಕ್ಕ ವಂಶ. ಯು ಆರ್ ಬಾರ್ನ್ ಫಾರ್ ದಿ ಪೀಪಲ್. ನಂಬಿ ಬಂದ ಜನಕ್ಕೆ ಪ್ರಾಣ ಅಣ್ಣ ಅಪ್ಪು ಸರ್ಗೆ ನಾವು ಎಲ್ಲರೂ ಸೇರಿ ಒಂದೇ ಒಂದು ನಿಮಿಷ ಅಪ್ಪು ಸರ್ಗೋಸ್ಕರ ಮೌನಾಚರಣೆ ಮಾಡೋಣ ಅಣ್ಣ. ಸರಿ, ಎಲ್ರೂ ಮಾಡೋಣ ಬನ್ನಿ. ನಿನ್ನ ಕಂಗಳ ಬಿಸಿಯ ಹನಿಗಳು 3 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ